ಸರ್, ಸಜ್ಜನ ರಾಜಕಾರಣಿ, ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಸಚಿವರಾಗಿ ನಾಡಿನ ಜನರ ಆರೋಗ್ಯ ಸುರಕ್ಷತೆಗಾಗಿ ಉತ್ತಮ ಆಡಳಿತ ನೀಡಿದ ಶ್ರೀ ದಿನೇಶ್ ಗುಂಡೂರಾವ್ ರವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಎಂದು ಬೆಂಗಳೂರು ಕೇಂದ್ರ ಜಿಲ್ಲಾ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರಾದ ರಾಜ್ ಕಾರ್ತಿಕ್ ರವರು ಮಾಧ್ಯಮಗೋಷ್ಠಿ ಮಾಡಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ರವರಿಗೆ ಒತ್ತಾಯ ಮಾಡಿದರು. ನಿಮಗೆಲ್ಲ ಗೊತ್ತಿದೆ, ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು 700 ಕೋಟಿ ಜನರ ಆಶೀರ್ವಾದ ಪಡೆದಿರೋರು ಆಯಿತಾ. ಆಮೇಲೆ ದೀನದಲಿತರ ನಾಯಕರು, ಆಮೇಲೆ ಎಲ್ಲ ವರ್ಗದ ನಾಯಕರಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ನಿನ್ನೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ಹೈಕಮಾಂಡ್ ಅವರ ಆದೇಶ ಮೇರೆಗೆ. ಅದಕ್ಕೋಸ್ಕರ ಈಗ ಏನಂದರೆ ನೆಕ್ಸ್ಟು ಅದೊಂದು ನಮ್ಗೆ ಸ್ವಲ್ಪ ಬೇಸರ ಇದ್ರೂ ಆದರೆ ನೆಕ್ಸ್ಟ್ ಮುಂದಿನ ನಾಯಕರುಗಳಿಗೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ. ನಮ್ಮ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆದವರು. ಈಗ ನೆಕ್ಸ್ಟು ಅವ್ರಿಗೊಂದು ಜಾಗ ಮಾಡಿಕೊಟ್ಟಿದ್ದಾರೆ. ಅವರ ದೊಡ್ಡ ಗುಣವನ್ನು ನಾವೆಲ್ಲರೂ ಇದು ಮಾಡಬೇಕು. ನಮ್ಮ ಕಾರ್ಯಕರ್ತನಾಗಿ, ಒಬ್ಬ ಅಧ್ಯಕ್ಷನಾಗಿ ನಾವೆಲ್ಲ ಸಿದ್ದರಾಮಯ್ಯ ಸಾಹೇಬರನ್ನ ಮೆಚ್ಕೊಳ್ತೀವಿ. ಅದೇ ಥರ ಇವತ್ತು ನಾವೆಲ್ಲ ಕೇಳ್ಪಡ್ತಾ ಇದ್ದೀವಿ, ಒಂದು 3 ರಿಂದ 4 ಉಪಮುಖ್ಯಮಂತ್ರಿಯನ್ನು ಮಾಡಬೇಕು ಅಂತ ಹೈಕಮಾಂಡಲ್ಲಿ ಏನೋ ತೀರ್ಮಾನ ಆಗಿದೆ ಅಂತ ನಾವು ಕೇಳ್ಪಡ್ತಾ ಇದ್ದೀವಿ. ಅದೇನಂದರೆ ಆಗಕ್ಕೆ ಹೋದರೆ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರು ಅವರು 99ರಲ್ಲಿ ಶಾಸಕರಾಗಿ ನಮ್ಮ ಗಾಂಧಿನಗರ ಕ್ಷೇತ್ರದಲ್ಲಿ ಅವರ ರಾಜಕೀಯ ಒಂದು ಜೀವನವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇವತ್ತು 27 ವರ್ಷ ಆಗಿದೆ. ಅವ್ರ ತಂದೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಅವರು ಈ ರಾಜ್ಯಕ್ಕೆ ಮತ್ತು ಒಬ್ಬ ಕಾರ್ಯಕರ್ತನಾಗಿ ಅವ್ರ ಜೀವನವನ್ನು ಸ್ಟಾರ್ಟ್ ಮಾಡಿ, ರಾಜಕೀಯ ಜೀವನವನ್ನು ಸ್ಟಾರ್ಟ್ ಮಾಡಿ ಇವತ್ತು DCC ಅಧ್ಯಕ್ಷನಾಗಿ, ಆಮೇಲೆ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ, ಮತ್ತು ಇವತ್ತು KPCC ಇವತ್ತು ಏನೋ ಒಂದು ರಾಜ್ಯದಲ್ಲಿ ಒಂದು ದೊಡ್ಡ ಸ್ಥಾನ ಇದ್ದರೆ ಪಕ್ಷದಲ್ಲಿ ಅದು KPCC ಅಧ್ಯಕ್ಷ ಸ್ಥಾನ. ಆ ಸ್ಥಾನವನ್ನು ಅವರು 7 ವರ್ಷ ಬಾರಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದಕ್ಕೋಸ್ಕರ ಇವತ್ತು ಆಮೇಲೆ AICCಯಿಂದ 3 ರಾಜ್ಯಕ್ಕೆ ಉಸ್ತುವಾರಿಯಾಗಿದ್ದಾರೆ. ಅದು ಎಲ್ಲ ಒಂದು ಜವಾಬ್ದಾರಿಯಿಂದ ಸ್ಥಾನವನ್ನು ಮುಗಿಸ್ಕೊಂಬಂದು 2 ಬಾರಿ ಮಂತ್ರಿ ಆಗಿದ್ದಾರೆ. ಒಂದು ಸತಿ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಮಿನಿಸ್ಟರ್ ಆಗಿದ್ರು, ಆವಾಗ ಸಿದ್ದರಾಮಯ್ಯ ಅವರು CM ಆಗಿದ್ರು. ಆ ಟೈಮಲ್ಲಿ ಅವರು ಕೊಟ್ಟಿರೋ ಇದು ಗೊತ್ತಿದೆ ನಿಮ್ಮೆಲ್ಲರಿಗೂ. ಅವರೇ ಅನ್ನ ಬಗ್ಗೆ ಒಂದು ಸ್ಕೀಮನ್ನು ತಂದಿದ್ದಾರೆ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರು. ಸೊ ಈ ಥರ ಒಬ್ಬ ನಾಯಕರಿಗೆ, ಯುವ ನಾಯಕರಿಗೆ, ಡಿ.ಕೆ. ಸಾಹೇಬರು ಹೆಂಗೆ ಯುವಕರಿಗೆ ಒಬ್ಬರಿಗೆ ಸಿದ್ದರಾಮಯ್ಯ ಸಾಹೇಬರು ಅವಕಾಶ ಮಾಡಿಕೊಟ್ಟಿರ್ತಾರೆ. ಹೈಕಮಾಂಡ್ಗೆ ನಮ್ಮ ಮನವಿ ಏನಂದರೆ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಸಾಹೇಬರಿಗೆ ಮತ್ತು ಸೋನಿಯಾ ಮೇಡಮ್ಗೆ, ರಾಹುಲ್ ಸಾಹೇಬರಿಗೆ ಎಲ್ಲರಿಗೂ ನಮ್ಮ ಮನವಿ ಏನಂದರೆ ಈ ಥರ ಬಂದ್ಬಿಟ್ಟು ಒಬ್ಬ ಒಳ್ಳೆ ಸಾಹೇಬರು, ಒಬ್ಬ ಲೀಡ್ರ್ ಕರ್ನಾಟಕದಲ್ಲಿ ಇದ್ದಾರೆ ಅಂದರೆ ಒಂದು ಅಲಿಗೇಷನ್ಸು ಇಲ್ಲದೆ ಲೀಡ್ರ್ ಯಾರಂದ್ರೆ ದಿನೇಶ್ ಗುಂಡೂರಾವ್ ಸಾಹೇಬರು. ಅವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟರೆ ಸೂಕ್ಷ್ಮವಾಗಿರ್ತದೆ ಮತ್ತು ಕಾಂಗ್ರೆಸ್ ಇನ್ನು ಬಲವಾಗಿ ಕೆಲಸ ಮಾಡುತ್ತೆ. ಯುವಕರು ಅವ್ರ ಪರವಾಗಿದ್ದಾರೆ ಅನ್ನೋದು ನಮ್ಮ ಮನವಿ. ತಡ ಅಂತ ಅನಿಸಿಲ್ವಾ ನಿಮಗೆ? ಇಲ್ಲ, ಈಗ ನೋಡಿ, ಈಗ ನಿನ್ನೆನೇ ರಾಜ್ಯದ ಮುಖ್ಯಮಂತ್ರಿ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಇನ್ನು ಎಲ್ಲರಿಬ್ಬರು ಡೆಲ್ಲಿಗೆ ಹೋಗಿದ್ದಾರೆ, ಉಪಮುಖ್ಯಮಂತ್ರಿನೂ ಮತ್ತು ಸಿದ್ದರಾಮಯ್ಯ ಸಾಹೇಬರು. ಈಗ ನಾವು ಮಾಧ್ಯಮ ನಿಮ್ಮಿಂದನೇ ನಾವು ಕೇಳ್ಪಡ್ತಾ ಇದೀವಿ, ಈ ಥರ ಬಂದ್ಬಿಟ್ಟು 3 ರಿಂದ 4 ಉಪಮುಖ್ಯಮಂತ್ರಿ ಮಾಡಬೇಕು ಅಂತ ಹೈಕಮಾಂಡ್ ಹೇಳ್ತಾರೆ. ಅದನ್ನು ನಿಮ್ಮ ಮಾಧ್ಯಮ ಮುಖಾಂತರ ನಾವು ಕೇಳ್ತಾ ಇದ್ದೀವಿ, ಕಾರ್ಯಕರ್ತರಾಗಲಿ ನಾಯಕರುಗಳಾಗಲಿ. ಸೊ ನಮ್ಮ ಮನವಿ ಏನಂದರೆ ಇವತ್ತು ದಿನೇಶ್ ಗುಂಡೂರಾವ್ ಸಾಹೇಬರು ಉಪಮುಖ್ಯಮಂತ್ರಿ ಆಗಬೇಕು ಅನ್ನೋದು ಏನಂದರೆ ಅವ್ರಿಗೆ ಎಲ್ಲ ಅನುಭವನ ಇದೆ. ಆಮೇಲೆ ಒಬ್ಬ ಯುವ ನಾಯಕರು ಇವತ್ತು ರಾಜ್ಯದಲ್ಲಿ ಅಂದರೆ ವಿತೌಟ್ ಎನಿ ಅಲಿಗೇಷನ್ಸ್ ಅಂದರೆ, ಆಮೇಲೆ ಇವತ್ತು ನೀವು ನೋಡ್ಬೋದು ಆರೋಗ್ಯ ಇಲಾಖೆಯಲ್ಲಿ ಎಷ್ಟು ದೊಡ್ಡ ಕೆಲಸ ಮಾಡ್ತಿದ್ದಾರೆ. ಇದು ಮುಂದೆ ಯಾರೋ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡಿಲ್ಲ, ಇದು ಮುಂದೆ ಮಾಡ್ತಾರ ಇಲ್ವೋ ನಂಬಿಕೆ ಇಲ್ಲ. ಆದರೆ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರು ಮಾಡಿರೋ ಕೆಲಸಗಳು ನೀವೆಲ್ಲ ನೋಡ್ಬೋದು. ಈಗ ಎಂಥ ಒಂದು 108 ಆಂಬ್ಯುಲೆನ್ಸ್ ಲಾಸ್ಟು CM ಸಾಹೇಬರು ಅಟೆಂಡ್ ಮಾಡಿರೋದು ಅದೇ ಕಾರ್ಯಕ್ರಮ, ಸರ್ಕಾರ ಕಾರ್ಯಕ್ರಮ. ಸೊ ಎಲ್ಲ ಥರ ಒಂದು ಬದಲಾವಣೆ ಇವತ್ತು ಆರೋಗ್ಯ ಇಲಾಖೆಯಲ್ಲಿ ತಂದಿರೋದು ದಿನೇಶ್ ಗುಂಡೂರಾವ್ ಸಾಹೇಬರು. ಆಮೇಲೆ ಅವರು 100 ಜನರ ಪರವಾಗಿ ಇರ್ತಾರೆ, ದಲಿತರ ಪರವಾಗಿ ಇರ್ತಾರೆ, ಎಲ್ಲ ವರ್ಗದ ಪರವಾಗಿ ಇರ್ತಾರೆ. ಗಾಂಧಿನಗರ ಮಿನಿ ಭಾರತದಲ್ಲಿ 6 ಬಾರಿ ಗೆಲ್ಬೇಕಂದ್ರೆ ಅದು ಸಾಧ್ಯ ಇಲ್ಲ, ಅಷ್ಟು ಈಸಿ ಇಲ್ಲ. ಅಂತ ಒಂದು ಕ್ಷೇತ್ರದಲ್ಲಿ 6 ಬಾರಿ ಜನರ ಪರವಾಗಿ ಅವ್ರ ನಂಬಿಕೆಯನ್ನು ಸಂಪಾದಿಸಿದ್ದಾರೆ ಮತ್ತೆ ಗೆದ್ಕೊಂಡ್ಬಂದಿದ್ದಾರೆ. ಅಂದರೆ ಅದರಿಂದ ನಿಮ್ಗೆ ಗೊತ್ತಾಗಿರ್ಬೇಕು ಅವರು ಎಷ್ಟು ದೊಡ್ಡ ಜನರ ಪರವಾಗಿ ಕೆಲಸ ಮಾಡಿರ್ತಾರೆ ಅಂತ. ಸೊ ಅವ್ರಿಗೆ ಉತ್ತಮ ಇರ್ತದೆ ಆ ಸ್ಥಾನವನ್ನು ಕೊಟ್ಟರೆ ಅಂತ ನಮ್ಮ ಮನವಿ. ರಹಿತವಾಗಿ ಸೇವೆ ಸಲ್ತಾ ಬಂದಿದ್ದಾರೆ, ಅದು ವಿಶೇಷವಾಗಿ ಆರೋಗ್ಯ ಇಲಾಖೆಯಲ್ಲಿ. ಒಂದ್ ವೇಳೆ ಕೊಟ್ಟಿಲ್ಲ ಅಂದ್ರೆ ಮುಂದಿನ ನಡೆ ಯಾವ ರೀತಿ ಇರುತ್ತೆ ಸರ್? ನೋಡಿ, ನಾವೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಭದ್ರವಾಗಿರ್ತೀವಿ. ದಿನೇಶ್ ಗುಂಡೂರಾವ್ ಸಾಹೇಬ್ರು ಅದರಲ್ಲಿ ಮಾದರಿ ಇಲ್ಲ, ನಾವೆಲ್ಲ ಅವರ ಫಾಲೋವರ್ಸು ಆಯ್ತಾ. ನಮ್ಮ ಮನವಿ ಹೈಕಮಾಂಡ್ಗೆ ಇರ್ತದೆ. ಅವ್ರು ಕೊಟ್ಟಿಲ್ಲ ಅಂದ್ರೆ ನಮ್ಮ ಸಾಹೇಬರು
ಪಕ್ಷದ ಕೆಲಸ ಮಾಡ್ಕೊಂಡ್ ಬರ್ತಾರೆ. ಯಾಕಂದ್ರೆ ಇದು ಮುಂದೆನೇ ಅವರು KPCC ಅಧ್ಯಕ್ಷರಾಗಿ 2 ವರ್ಷ ಮಾತ್ರನೇ ಅವಧಿ ಪೂರೈಸಿಕೊಂಡು ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಆವತ್ತು. ಅದೇ ತರ ಅವ್ರಿಗೆ ಮಿನಿಸ್ಟ್ರಿ ಇಲ್ದೇನೆ KPCC ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದ್ದಾರೆ. ಸೊ ಅವ್ರ ಪಕ್ಷಕ್ಕೆ ಯಾವ್ದೋ ಅಧಿಕಾರಕ್ಕೋಸ್ಕರ ಕೆಲಸ ಮಾಡೋದಿಲ್ಲ ದಿನೇಶ್ ಗುಂಡೂರಾವ್ ಸಾಹೇಬರು, ಪಕ್ಷಕ್ಕೋಸ್ಕರ ಮತ್ತೆ ಜನರ ಹಿತಾಸಕ್ತಿಗೋಸ್ಕರ ಕೆಲಸ ಮಾಡೋ ನಾಯಕರು ಯಾರನ್ನ ದಿನೇಶ್ ಗುಂಡೂರಾವ್ ಸಾಹೇಬ್. ಸೊ ಅದಕ್ಕೋಸ್ಕರ ಅವ್ರಿಗೆ ಒಂದು ಸ್ಥಾನವನ್ನು ಕೊಡಬೇಕು ಅನ್ನೋದು ನಮ್ಮ ಗಾಂಧಿನಗರ ಕ್ಷೇತ್ರ ಎಲ್ಲ ಜನರ ಪರವಾಗಿ ಮತ್ತೆ ನಮ್ಮ ಕಾರ್ಯಕರ್ತರ ಪರವಾಗಿ ಮತ್ತೆ ಜಿಲ್ಲಾ ಅಧ್ಯಕ್ಷ